ಚಿಕ್ಕಬಳ್ಳಾಪುರದ ಸಮಸ್ತ ನಾಗರಿಕ ಬಂಧುಗಳೇ, ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲಪತಿಗೌಡರ ಬಣದ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಸಂಘದ ಹಾಗೂ ಎಲ್ಲ ತಾಲೂಕು ಸಂಘದ ಪದಾಧಿಕಾರಿಗಳಿಂದ ಒಂದು ಮನವಿ ಪತ್ರಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಶಾಲಾ ಕಾಲೇಜುಗಳು ಸರ್ಕಾರಿ ಶುಲ್ಕ ಏನು ನಿಗದಿಪಡಿಸುತ್ತೋ ಅದಕ್ಕಿಂತ ಹೆಚ್ಚು ಶುಲ್ಕವನ್ನು ವಸೂಲಾತಿ ಮಾಡ್ತಾ ಇದೆ, ಹಗಲು ದರೋಡೆ ಮಾಡ್ತಾ ಇದೆ. ಇವತ್ತು LKG UKG 50,000 ಕಟ್ಟಬೇಕಂತ ಪರಿಸ್ಥಿತಿ ಬಂದಿದೆ. LKG UKG 50,000 ಅಂದರೆ ಇನ್ನು PUCಗೆ ಡಿಗ್ರಿಗೆ ಎಷ್ಟಿರ್ಬೋದು ಅಂತ ನೀವು ಅಂದಾಜು ಲೆಕ್ಕ ಹಾಕ್ಬೋದು. ಶಿಕ್ಷಣವನ್ನು ಮಾರಾಟದ ವಸ್ತುವಾಗಿ ಇವತ್ತು ಮಾರಾಟವನ್ನು ಮಾಡುವಂತಹ ಖಾದ್ಯ ಸಮಸ್ಯೆಗಳು ಸದಾ ನಿಂತಿವೆ. ಇದಕ್ಕೆಲ್ಲ ಕಡಿವಾಣ ಆಗಬೇಕಂತ, ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೀವೇ ನೋಡ್ಬೋದು ಫಲಿತಾಂಶ ಎಷ್ಟು ಬಂದಿದೆ ಅಂತ, ತುಂಬ ಕಡಿಮೆ ಬಂದಿದೆ ಇಡೀ ರಾಜ್ಯಕ್ಕೆ ಹೋಲಿಸಿದಾಗ. ಇಂಥದ್ರಲ್ಲಿ ಇಲ್ಲಿ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುತ್ತಿರುವ ನಮ್ಮ ಖಾಸಗಿ ಶಾಲೆಗಳಿಗೆ ನಾಚಿಕೆ ಆಗಬೇಕು. ಶಿಕ್ಷಣದಲ್ಲಿ ಒಂದು ಫಲಿತಾಂಶ ತರಕ್ಕಾಗಲಿಲ್ಲ, ಆದರೆ ಫಲಿತಾಂಶದ ಬಿಟ್ಟು ವಸೂಲಾತಿಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ವಸೂಲಾತಿಯಲ್ಲಿ ನಮ್ಮ ಜಿಲ್ಲೆ ನಂಬರ್ 1 ಇದೆ. ಚಿಕ್ಕಬಳ್ಳಾಪುರ ಶಾಲಾ ಕಾಲೇಜುಗಳು ವಸೂಲಾತಿಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಅದೇ ಇದೆ. ಶಾಲಾ ಕಾಲೇಜು ಸರಿಯಾದ ಸೌಲಭ್ಯಗಳಿಲ್ಲ, ಸರಿಯಾದ ಶಿಕ್ಷಕರಿಲ್ಲ, B.Ed PCH ಆಗಿರೋಂತಹ ಶಿಕ್ಷಕರಿಲ್ಲ, SLC ಫೇಲ್ ಆಗಿರೋರು, PUC ಆಗಿರೋರು, ಡಿಗ್ರಿ ಆಗಿರೋರು ಇವತ್ತು ಶಿಕ್ಷಕರಾಗಿದ್ದಾರೆ. ಕಡಿಮೆ ಸಂಬಳಕ್ಕಾಗಿ ಕಡಿಮೆ ಸಂಬಳ ಕೊಡಬೇಕಂತ ಹೇಳ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಇವತ್ತು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಅದರ ಜೊತೆಗೆ ಪುಸ್ತಕಗಳನ್ನು ಪೋಷಕರು ಅವ್ರು ಇಷ್ಟ ಬಂದ ಕಡೆ ಅವ್ರಿಗೆ ಎಲ್ಲಿ ಇಷ್ಟ ಬರುತ್ತೋ ಅದು ತಗೋಬೋದು. ಆದರೆ ಯಾಕೆ ಖಾಸಗಿ ಶಾಲೆಗಳು ಪೋಷಕರ ಮೇಲೆ ಒತ್ತಾಯ ಮಾಡಲಾಗ್ತದೆ? ಯಾಕೆ ಒತ್ತಾಯ ಮಾಡ್ತೀರಾ ನೀವು? ನಮ್ಗೆ ಗೊತ್ತಿಲ್ವಾ ಎಲ್ಲಿ ಬುಕ್ಸ್ ತಗೋಬೇಕಂತ? ಎಲ್ಲಿ ಪುಸ್ತಕ ತಗೋಬೇಕು ಗೊತ್ತಿಲ್ವಾ? ನೀವು ಕೊಡೋ 5,000 10,000 ಕೊಟ್ಬಿಟ್ಟು ನಿಮ್ಮ ಹತ್ರ ತಗೋಬೇಕಾ? ನಾವು ಸ್ಟೋರ್ಸ್ ಐತೆ, ನಾವು ಹೋಗ್ತೀವಿ, ಕಡಿಮೆ ದರ ಎಲ್ಲಿ ಸಿಗುತ್ತೋ ಗುಣಮಟ್ಟವಾದ ವಸ್ತು ನಾವು ಪಡಿತೀವಿ. ಯಾಕೆ ಸ್ವಾಮಿ ನೀವು ಖಾಸಗಿ ಶಾಲಾ ಕಾಲೇಜುಗಳು ನಮ್ಮ ಮೇಲೆ ಬೀಳ್ತೀರಾ? ಪೋಷಕರ ಮೇಲೆ ಬಿಟ್ಟು ನೀವು ಇಷ್ಟೊಂದು ಸೌಲಭ್ಯ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಯಾಕೆ ನಿಗದಿ ಮಾಡ್ತೀರಾ? ಗೌರ್ಮೆಂಟ್ ಏನಾದರೂ ರೂಲ್ ಇದೆಯಾ? ಅದು ಆದೇಶ ಇದೆಯಾ? ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಶುಲ್ಕನೂ ಅಷ್ಟೇ ನಿಮ್ಗೆ ಇಷ್ಟ ಬಂದಂತೆ ಮನ ಬಂದಂತೆ ಆಗ್ತಾ ಇದ್ದೀರಾ. ಎಲ್ಲ ಕಣ್ಮುಚ್ಚಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಕಷ್ಟಪಡೋರು, ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋರಂಥ ಗಡಿ ಭಾಗದಲ್ಲಿರೋರು, ಎಲ್ಲ ಕೂಲಿ ನಾಲಿ ಮಾಡೋಂಥ ಕೆಲಸದವರು. ಅಂಥದ್ರಲ್ಲಿ ಸರ್ಕಾರಿ ಶಾಲೆ ಬೇಡ ಅಂತ ನಿಮ್ಮ ಶಾಲೆಗೆ ಬಂದಾಗ ನೀವೇನು ಮಾಡ್ತಾ ಇದ್ದೀರಾ? ನೀವು ಸರಿಯಾದ ಕ್ರಮ ತಗೊತಾ ಇದ್ದೀರಾ? ಸರಿಯಾದ ಶಿಕ್ಷಣ ಕೊಡ್ತಾ ಇದ್ದೀರಾ? ನೀವು ಬರೀ ವಸೂಲಾತಿಯಲ್ಲೇ ಕಾಲ ಕಳೀತಾ ಇದ್ದೀರಾ. ಶಿಕ್ಷಕರು ಸರಿ ಇಲ್ಲ, ಶಾಲಾ ಆಟದ ಮೈದಾನ ಇಲ್ಲ, ಶೌಚಾಲಯಗಳು ಸರಿ ಇಲ್ಲ, ಆದರೂ ಸಹ ನೀವು ದುಪ್ಪಟ್ಟು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಮತ್ತು ನೀವು ಕೊಡುವಂಥ ಸಮವಸ್ತ್ರಗಳು ಕೊಡಬೇಕು, ನೀವು ಹೇಳೋ ಸಮವಸ್ತ್ರ ಕೊಡಬೇಕು. ಇನ್ನೊಂದು ನೀವು ಮಾಡಿರೋ ತಪ್ಪೇನಂದ್ರೆ ಇಡೀ ಜಿಲ್ಲಾದ್ಯಂತ 1ನೇ ತರಗತಿನ 10ನೇ ತರಗತಿವರೆಗೆ ಅನುಮತಿ ಪಡೆಯುವಾಗ ಕನ್ನಡ ಮಾಧ್ಯಮ ಅಂತ ಪಡೆದಿದ್ದೀರಾ. ಇವತ್ತು ನೀವು ಮಾಡ್ತಾ ಇರೋದು ಆಂಗ್ಲ ಮಾಧ್ಯಮದ ಪಾಠ. ಯಾಕೆ ಸಮೇತರ ಕಾನೂನನ್ನು ಉಲ್ಲಂಘನೆ ಮಾಡಿದ್ದೀರಾ, ಕಾನೂನು ನಿಯಮ ನಿಬಂಧನೆಗಳನ್ನೆಲ್ಲ ಉಲ್ಲಂಘನೆ ಮಾಡಿದ್ದೀರಾ. ಆದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇಲ್ವಾ? ಗತಿ ಇಲ್ವಾ? ಯಾಕಿಲ್ಲ? DDPO ಏನು ಮಾಡ್ತಾ ಇದ್ದಾರೆ? DDPO ಏನು ಮಾಡ್ತಾ ಇದ್ದಾರೆ? ನಮ್ಮ ಜಿಲ್ಲಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕಂತ ಇವತ್ತು ನಾವು ಜಿಲ್ಲಾಧಿಕಾರಿಗೆ DDPOಗೆ ಮನವಿ ಕೊಡ್ತಾ ಇದ್ದೀವಿ. ತಕ್ಷಣವೇ ನೋಟಿಸ್ ಒಂದು ಜಾರಿ ಮಾಡಬೇಕು, ಸೂಕ್ತ ಕ್ರಮ ತಗೋಬೇಕು, ಕಾನೂನು ಕ್ರಮ. ಯಾಕೆ ತಪ್ಪಿತಸ್ಥರು ಯಾರಿದ್ದಾರೋ ಶಾಲಾ ಕಾಲೇಜು ಮುಖ್ಯಸ್ಥರು ಅವ್ರ ಮೇಲೆ ಸಹ ಕಾನೂನು ಕ್ರಮ ತಗೋಬೇಕು. ಆಗ ಮಾತ್ರ ನಾವು ಹೋರಾಟವನ್ನು ಮಾಡ್ತೀವಿ. ಇಲ್ಲ ಅಂದರೆ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಇವತ್ತು ಸಾಂಕೇತಿಕ ಮನವಿ ಪತ್ರ ಮಾತ್ರ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಾ, ಎಚ್ಚರಿಕೆಯನ್ನು ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.